ಮಕ್ಕಳು ಅನಾರೋಗ್ಯದಿಂದ ನರಳುತ್ತಿರುವಾಗ ಈ 5 ಆಹಾರಗಳನ್ನು ಮಕ್ಕಳಿಗೆ ನೀಡಬಾರ್ದು. ಇದರಿಂದ ಮಕ್ಕಳಲ್ಲಿ ಅನ್‌ಹೆಲ್ತಿ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಮಕ್ಕಳಿಗೆ ಪೇಯ್ನ್ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಮೊದಲನೇದಾಗಿ ಆಯಿಲ್ ಫ್ರೈಡ್ ಫುಡ್ಸ್ ಅಂದರೆ ಆಯಿಲಲ್ಲಿ ಕರಿದಿರುವಂತಹ ತಿಂಡಿಗಳು, ಬಜ್ಜಿ, ಬೋಂಡಾ, ವಡೆ, ಚಿಪ್ಸ್ ಈ ಥರದನ್ನೆಲ್ಲ ಮಕ್ಕಳು ಆರೋಗ್ಯವಾಗಿ ಇಲ್ಲದೆ ಇರೋ ಟೈಮಲ್ಲಿ ಕೊಡಬಾರ್ದು. ಮತ್ತು ಎರಡನೇದಾಗಿ ಕೋಲ್ಡ್ ಡ್ರಿಂಕ್ಸ್ಗಳು ಅಂದರೆ ಕೋಕೋ ಕೋಲಾ, ಸ್ಪ್ರೈಟ್ಸ್ ಮತ್ತು 7 ಅಪ್ ಈ ಥರ ಜ್ಯೂಸ್ಗಳನ್ನು ಮಕ್ಕಳಿಗೆ ಕೊಡಬಾರ್ದು. ಮತ್ತು ಮೂರನೇದಾಗಿ ಸ್ಪೈಸಿ ಫುಡ್ಸ್ ಅಂದರೆ ಖಾರವಾಗಿರುವಂಥ ಆಹಾರಗಳನ್ನ ಮಕ್ಕಳಿಗೆ ಜಾಸ್ತಿ ತಿನ್ನಿಸ್ಬಾರ್ದು. ಮಕ್ಕಳು ಆರೋಗ್ಯವಾಗಿಲ್ಲ ಅಂದಾಗ ಸ್ಪೈಸಿ ಫುಡ್ಸ್ಗಳನ್ನ ಕೊಡೋದ್ರಿಂದ ಗ್ಯಾಸ್ಟ್ರಿಕ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ಸ್ಪೈಸಿ ಫುಡ್ಸ್ ಖಾರವಾಗಿರುವಂಥ ಫುಡ್ಗಳನ್ನು ಕೊಡಬಾರ್ದು. ಮತ್ತು ನಾಲ್ಕನೇದಾಗಿ ನಾನ್ ವೆಜ್ಜನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಅಂದರೆ ಮಕ್ಕಳು ಅನ್‌ಹೆಲ್ತಿ ಆಗಿರೋದ್ರಿಂದ ಅವರ ಡೈಜೆಸ್ಟಿವ್ ಸಿಸ್ಟಮ್ ಸ್ವಲ್ಪ ಡೈಜೆಷನ್ ಮಾಡ್ಕೊಳ್ಳಿಕ್ಕೆ ನಿಧಾನ ಆಗಿರುತ್ತೆ. ಅದಕ್ಕೋಸ್ಕರ ನಾನ್ ವೆಜ್ಜನ್ನು ಸ್ವಲ್ಪ ದಿನ ತನಕ ಅವಾಯ್ಡ್ ಮಾಡಬೇಕು. ಮತ್ತು ಐದನೇದಾಗಿ ಫ್ರಿಜ್ಜಲ್ಲಿ ಇಟ್ಟಿರುವಂಥ ಆಹಾರಗಳನ್ನ ಮಕ್ಕಳಿಗೆ ಕೊಡಬಾರ್ದು. ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ 1 ಅವರ್ ಆಗಿದೆ ಬಿಸಿ ಮಾಡಿಕೊಡ್ತೀನಿ ಆ ಥರ ಎಲ್ಲ ಮಾಡಬಾರ್ದು. ಮಕ್ಕಳಿಗೆ ಬಿಸಿ ಬಿಸಿ ಊಟನ ಮಾಡಿ ಆವಾಗಲೇ ತಿನ್ನಿಸ್ಬೇಕು. ಮತ್ತು ಅತಿಯಾಗಿ ಊಟ ತಿನ್ನು ಅಂತ ಮಕ್ಕಳಿಗೆ ಹಿಂಸೆನ ಕೊಡಬಾರ್ದು. ಅವ್ರಿಗೆ ಎಷ್ಟಾಗುತ್ತೆ ಅಷ್ಟನ್ನು ತಿನ್ನಲಿ. ಹುಷಾರಾದಮೇಲೆ ಬೇಕಾದರೆ ಜಾಸ್ತಿನ ತಿನ್ನಿಸ್ಬೋದು. ಇಷ್ಟು ಆಹಾರಗಳನ್ನು ಮಕ್ಕಳು ಅನಾರೋಗ್ಯದಿಂದ ಬಳಲ್ತಿರುವಾಗ ಮಕ್ಕಳಿಗೆ ನೀಡಬಾರ್ದು. ಆಹಾರಗಳನ್ನು ನೀವು ಅವಾಯ್ಡ್ ಮಾಡೋದ್ರಿಂದ ನಿಮ್ಮ ಮಗು ಬೇಗ ಚೇತರಿಸ್ಕೊಳ್ಳುತ್ತೆ.